ರಾಜ್ಯದ 1,25,00,000 ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ಕೊನೆಗೂ ಕೂಡ 19ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲನೇದಾಗಿ ನಿಮಗೆ ಒಟ್ಟು 18 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ 2,000 ರೂಪಾಯಿ ಬಂದಿದೆ ಮತ್ತು ಯಾರಿಗೆ 4,000 ರೂಪಾಯಿ ಬರುತ್ತೆ ಅದನ್ನು ಕೂಡ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬಹಳ ದಿನದಿಂದ ಮಹಿಳೆಯರು ಕಾಯ್ತಾ ಇದ್ರು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಹೇಳಬೇಕು ಅಂದರೆ ಏಪ್ರಿಲ್ ತಿಂಗಳಲ್ಲೇ ಬರುತ್ತೆ ಅಂತ ಹೇಳಿದರು. ಬಟ್ ಇಲ್ಲಿವರೆಗೂ ಕೂಡ ಅಮೌಂಟು ಜಮೆ ಆಗಿರಲಿಲ್ಲ. ಫೈನಲಿ ಈಗ ಅಮೌಂಟು ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದನೇ ಅಮೌಂಟು ಜಮೆ ಆಗ್ತಾ ಇದೆ. ಆದರೆ ಹಂತವಾಗಿ ಹಾಕೋದ್ರಿಂದ ಪ್ರತಿ ಸಲ ಕೂಡ 4 ಹಂತಗಳಲ್ಲಿ ಹಣನ ಹಾಕ್ತಾರೆ. ಮೊದಲನೇ ಹಂತ ಬೇರೆ, 2ನೇ ಹಂತ ಬೇರೆ, 3ನೇ ಹಂತ ಬೇರೆ, 4ನೇ ಹಂತ ಬೇರೆ. ಸೊ ಮೊದಲನೇದಾಗಿ ಒಟ್ಟು 18 ಜಿಲ್ಲೆಯವರೆಗೆ ಹಣ ಹಾಕ್ತಾ ಇದ್ದಾರೆ. ಯಾವ ಜಿಲ್ಲೆ ಅಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ. ಹಾಗೆ ವಿಡಿಯೋ ನೋಡ್ತಿರೋ ನಿಮ್ಗೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಮಗೂ ಕೂಡ ಅಮೌಂಟು ರಿಸೀವ್ ಆಗಿದೆ ಅಂತ. ನಾನು ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಹಾಕ್ತೀನಿ, ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಒಟ್ಟು 18 ಜಿಲ್ಲೆಯವರೆಗೆ ಬಂದಿದೆ ಅಲ್ವಾ. ಯಾವ ಜಿಲ್ಲೆಯವರೆಗೆ ಬಂದಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ನೋಡಿ. ಬೆಂಗಳೂರು ಜಿಲ್ಲೆಯವರೆಗೆ ಬಂದಿದೆ, ಹಾಸನ ಬಂದಿದೆ, ದಾವಣಗೆರೆ, ವಿಜಯಪುರ, ತುಮಕೂರು, ಮೈಸೂರು, ಕೊಡಗು, ಕಲಬುರಗಿ, ಚಿಕ್ಕಬಳ್ಳಾಪುರ, ಬೆಳಗಾವಿ, ಬಳ್ಳಾರಿ, ಚಿಕ್ಕಮಗಳೂರು, ಮಂಡ್ಯ, ಬಿಜಾಪುರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೀದರ್ ಮತ್ತು ಉಡುಪಿ. ಒಟ್ಟು 18 ಜಿಲ್ಲೆಯವರೆಗೆ ಹಣ ಬಂದಿದೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. ದಯವಿಟ್ಟು ನಿಮಗೆ ಹಣ ಬಂದಿತ್ತು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ನಿಮ್ಮ ಡಿಸ್ಟಿಕ್ ಯಾವುದು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿ. ತುಂಬಾ ಸಹಾಯ ಆಗುತ್ತೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ 18 ಜಿಲ್ಲೆಯವರೆಗೆ ಹಣ ಬಂದಿದೆ. ಇನ್ನು ಹಣ ಇವತ್ತು ಜಮೆ ಆಗಿರೋ ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ಇದೆ, ಅದನ್ನು ಕೂಡ ಹಾಕ್ಬಿಡ್ತೀನಿ. ನೋಡಿ ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ. ಇವತ್ತು 19ನೇ ತಾರೀಕು 19ನೇ ಕಂತಿನ ಹಣ ಬಂದಿದೆ. ಬೆಳಗ್ಗೆ 11 ಗಂಟೆ ನಂತರ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನನ್ನ ಹತ್ರ ಇರೋ ಸ್ಕ್ರೀನ್ಶಾಟ್ಗಳನ್ನ ನಾನು ನಿಮಗೆ ಹಾಕಿರ್ತೀನಿ. ವಿತ್ ಟೈಮಿಂಗ್ಸ್ ನೋಡ್ಕೋಬಹುದು. 2,000 ರೂಪಾಯಿ ಬಂದು DBT ಮುಖಾಂತರ ಬರುತ್ತೆ. ಗೃಹಲಕ್ಷ್ಮಿ ಆಗಿರ್ಬೋದು, ಯಾವುದೇ ಗೌರ್ಮೆಂಟ್ ಸ್ಕೀಮ್ ಅಮೌಂಟು DBT ಮುಖಾಂತರನೇ ಬರುತ್ತೆ. ಸೊ ಸ್ಕ್ರೀನ್ಶಾಟಲ್ಲಿ ಅದು ಮೆನ್ಷನ್ ಆಗಿರುತ್ತೆ. ಜೊತೆಗೆ ಒಂದಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ನಮಗೆ ಅಮೌಂಟ್ ರಿಸೀವ್ ಆಗಿರೋದು. ಅದನ್ನು ಕೂಡ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮಗೆ ಏನಾದರೂ ಹಣ ಬಂದಿತ್ತು ಅಂದರೆ ಅದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ತುಂಬಾ ಸಹಾಯ ಆಗುತ್ತೆ. ಕೆಲವರಿಗೆ ನಿನ್ನೆಯಿಂದ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ನೀವು ಈಗ ನಾನು ಹೇಳಿದೆ ಅಲ್ವಾ 18 ಜಿಲ್ಲೆಗಳು, ಬೆಂಗಳೂರು, ಹಾಸನ, ದಾವಣಗೆರೆ, ವಿಜಯಪುರ, ತುಮಕೂರು, ಮೈಸೂರು, ಕೊಡಗು, ಕಲಬುರಗಿ ಅಥವಾ ಚಿಕ್ಕಬಳ್ಳಾಪುರ, ಬೆಳಗಾವಿ, ಬಳ್ಳಾರಿ, ಚಿಕ್ಕಮಗಳೂರು, ಮಂಡ್ಯ, ಬಿಜಾಪುರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೀದರ್, ಉಡುಪಿ ಇದೇ ಜಿಲ್ಲೆಯವರಾಗಿರ್ತೀರ. ಬಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನೋಡಿ, ಬಂದಿಲ್ಲ ಅಂತ ನೀವು ಟೆನ್ಷನ್ ತೊಗೊಳ್ಳೋದು ಅಥವಾ ನೀವು ಕಮೆಂಟ್ ಮಾಡ್ಬೋದು. ಆಮೇಲೆ ನೀವು ಕಮೆಂಟ್ ಮಾಡ್ತೀರಾ, ಫೇಕ್ ಇನ್ಫಾರ್ಮೇಷನ್ ಕೊಡ್ತೀರಾ, ನಮಗೆ ಬಂದೇ ಇಲ್ಲ, ನಾವು ಬಳ್ಳಾರಿಯವರಾಗಿದ್ದೀವಿ ಅಥವಾ ನಾವು ಮೈಸೂರಾಗಿದ್ದೀವಿ, ನಮಗೆ ಹಣ ಬಂದಿಲ್ಲ ಅಂತ. ಗೌರ್ಮೆಂಟ್ ಕಡೆಯಿಂದ 4 ಹಂತಗಳಲ್ಲಿ ಹಣ ಹೇಗೆ ಬರುತ್ತೋ ನಿಮ್ಮ ಖಾತೆಗಳಿಗೆ ಹಣ ಹಾಕೋದ್ರಲ್ಲೂ ಕೂಡ ತಾಲೂಕು ವೈಸ್ಗಳು ಅಮೌಂಟು ಬಿಡುಗಡೆ ಆಗುತ್ತೆ. ನಿಮ್ಮ ತಾಲೂಕಿಗೆ ಹಣ ಬಿಡುಗಡೆ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗುತ್ತೆ. ಕರ್ನಾಟಕದಾದ್ಯಂತ ಒಟ್ಟು 1,25,00,000 ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ದಾರೆ. ಇಷ್ಟು ಡಿಸ್ಟಿಕ್ಕಿಗೂ ಒಂದೇ ದಿನ ಹಣ ಬರೋದಿಲ್ಲ, ಹಂತವಾಗಿ ಹಣ ಬರುತ್ತೆ. ನಿಮಗೇನು ಹಣ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಇನ್ನೊಂದು ವಾರದಲ್ಲೇ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಈಗಾಗಲೇ ಹೇಳಿರೋ ಪ್ರಕಾರ 4 ಹಂತಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ. ಒಂದೊಂದು ಹಂತ ಕಂಪ್ಲೀಟ್ ಆದಮೇಲೆ ನಿಮಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಈ ಮಾಹಿತಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು ಕಂತಿನ ಹಣ 19ನೇ ಕಂತಿಂದು ಮಾತ್ರ ಹಾಕಿದ್ದಾರೆ. 20, 21 ಇನ್ನೂ ಕೂಡ ಜಮೆ ಆಗಿಲ್ಲ. ಅದರಲ್ಲೂ ಕೂಡ 18 ಜಿಲ್ಲೆಯವರೆಗೆ ಮೊದಲನೇದಾಗಿ ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ. ಪ್ರೋಸೆಸ್ ಏನು ಚೇಂಜ್ ಮಾಡಿರೋದಿಲ್ಲ, ನಾರ್ಮಲ್ ಪ್ರೋಸೆಸ್ಸೇ ಇರುತ್ತೆ. ಬಟ್ ಅಮೌಂಟು ಎಲ್ರಿಗೂ ಹಾಕಬೇಕಲ್ಲ, ಅದಕ್ಕೆ ಸ್ವಲ್ಪ ತಡ ಆಗುತ್ತೆ. ಅದರ್ವೈಸ್ ಬೇರೆ ಏನೂ ರೀಸನ್ ಇಲ್ಲ. ಏನೇ ಟೆಕ್ನಿಕಲ್ ರೀಸನ್ಸ್ಗಳಿತ್ತು, ಏನೇ ಟೆಕ್ನಿಕಲ್ ಪ್ರಾಬ್ಲಮ್ಗಳಿತ್ತು ಎಲ್ಲಾನು ಕೂಡ ಕ್ಲಿಯರ್ ಮಾಡಿದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಒಟ್ಟು ನಮಗೆ 3 ಕಂತಿನ 6,000 ರೂಪಾಯಿ ಹಣ ಬಿಡುಗಡೆ ಮಾಡಬೇಕಾಗಿತ್ತು. ಬಟ್ ಈಗ 1 ಕಂತಿನ ಹಣ ಮಾತ್ರ ನಿಮಗೆ ಹಾಕಿದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಒಟ್ಟು 3 ಕಂತಿನ ಹಣ ಬರಬೇಕಾಗಿತ್ತು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಟ್ಟು 3 ಕಂತಿನ ಹಣ ಬರಬೇಕಾಗಿತ್ತು 6,000 ರೂಪಾಯಿ. ಇಷ್ಟು ಹಣನ ಒಟ್ಟಿಗೆ ಹಾಕ್ತೀನಿ, ಮೇ ತಿಂಗಳಲ್ಲೇ ನಾನು 3 ಕಂತಿನ ಹಣ ಬಿಡುಗಡೆ ಮಾಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇತ್ತೀಚೆಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಅವರೇ ಹೇಳಿದರು 3 ಕಂತಿನ ಹಣ ನಾನು ಮೇ ತಿಂಗಳಲ್ಲೇ ಹಾಕ್ತೀನಿ ಅಂತ, ಒಟ್ಟಿಗೆ ಹಾಕ್ತೀನಿ ಅಂತ ಕೂಡ ಹೇಳಿದರು. ಸದ್ಯಕ್ಕೆ ನಿಮಗೆ 1 ಕಂತಿನ ಹಣ ಮಾತ್ರ ಹಾಕಿದ್ದಾರೆ. ಫೆಬ್ರವರಿ ತಿಂಗಳದ್ದು ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಹಾಕಿದ್ದಾರೆ. ಮೇ ಅಥವಾ ಏಪ್ರಿಲ್ ತಿಂಗಳದ್ದು ಇನ್ನೂ ಹಣ ಹಾಕಿರೋದಿಲ್ಲ. ಮಾರ್ಚ್ ತಿಂಗಳದ್ದು ಕೂಡ ಹಾಕಿರೋದಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಆದರೆ ಇತ್ತೀಚೆಗೆ ಒಂದು 2-3 ದಿನಗಳ ಹಿಂದೆ ನಡೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ನಮ್ಮ ಸಚಿವೆಯವರೇ ಹೇಳಿದ್ದಾರೆ, ಹಣದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಏಪ್ರಿಲ್ ತಿಂಗಳದ್ದು ಅಮೌಂಟ್ ರೆಡಿ ಇದೆ, ಬಾಕಿ 2 ತಿಂಗಳದ್ದು ಅಮೌಂಟು ನಾವು ಅರೇಂಜ್ ಮಾಡ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಸದ್ಯಕ್ಕೆ ನಿಮಗೆ 1 ಕಂತಿನ ಹಣನ ಜಮೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ 2 ಕಂತಿನ ಹಣ ಜಮೆ ಮಾಡ್ತಾರೆ. ಕೆಲವು ಯೂಟ್ಯೂಬ್ಗಳಲ್ಲಿ, ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಒಟ್ಟಿಗೆ 6,000 ರೂಪಾಯಿ ಜಮೆ ಆಗ್ತಾ ಇದೆ, 4,000 ರೂಪಾಯಿ ಜಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೆಲ್ಲ ಕೂಡ
ಫೇಕ್ ಇನ್ಫಾರ್ಮೇಷನ್ನು. ಇವಾಗ ಬಿಡುಗಡೆ ಆಗಿರೋದು ಕೇವಲ ಒಂದೇ ಕಂತಿನ ಹಣ 2,000 ರೂಪಾಯಿ ಫೆಬ್ರವರಿ ತಿಂಗಳದು ಅಷ್ಟೇ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.